ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಸಾರು ತುಂಬಾ ಚೆನ್ನಾಗಿದೆ, ಇನ್ ಸ್ವಲ್ಪ ಹಾಕೊಳ್ಳ. ಏಯ್ ಬುದ್ಧಿಲ್ವ ನನಗೆ ದರಿದ್ರದವಳೆ. ಎಂಜಲು ಅಂತಿಲ್ಲ, ಮೊಸರೆ ಅಂತಿಲ್ಲ, ದರಿದ್ರ. ಇವತ್ತಿನಿಂದ ನಿನ್ನ ಋಣ ಮುಗಿದಾಯ್ತು. न तातो न माता न बन्धुर्न दाता न पुत्रो न पुत्री न भृत्यो न भर्ता. ಶಂಸಮ್ಮ, न जाया न विद्या न वृत्तिर्ममि गतिस्त्वं गतिस्त्वमेकानि. भवाब्धावपारे महादुःखभीरुः प्रपातः प्रकामी प्रलोभी प्रमत्तः. कुसंसारपाश प्रबद्धः सदाहं गतिस्त्वं त्वमेका भवानी. ತಾಯಿ ಸಂಬಂಧ ಕಳ್ಕೊಳ್ಳೋದು ಮಕ್ಕಳಿಗೆ ಸುಲಭ, ಆದರೆ ತಾಯಿ ಹೇಗೆ ಕಳ್ಕೊಂಡಾಳು ತನ್ನ ಮಕ್ಕಳ ಸಂಬಂಧನ. ನಿನ್ನ ವಿದ್ಯೆ, ಪ್ರಗತಿ, ಸಿದ್ಧಿಗಳನ್ನು ಪ್ರತಿದಿನ ಪ್ರತಿ ಕ್ಷಣ ನೋಡ್ತಾ ಬೆಳೆಸ್ದವಳು ನಾನು. ಯಾವುದೋ ದುರಾಸೆಗೆ ಒಂದು ಕ್ಷಣ ಸಾಕು ದಾರಿ ತಪ್ಪೋದಕ್ಕೆ. ನಿನ್ನ ಪ್ರಗತಿ, ಸಾಧನೆ, ಭಕ್ತಿಯ ಬಗ್ಗೆ ನಿನಗಿಂತ 100 ಪಟ್ಟು ಹೆಚ್ಚು ಕಾಳಜಿ, ಅಭಿಮಾನ ನನಗಿರುತ್ತೆ ಮಗನೇ. ನಿನ್ನ ಇಷ್ಟೆಲ್ಲ ಅವಿವೇಕಗಳನ್ನು ಕ್ಷಮಿಸ್ತಾ ಬಂದೆ. ಇವತ್ತಲ್ಲ ನಾಳೆ ನೀನು ನಿನ್ನ ತಪ್ಪುಗಳನ್ನು ತಿದ್ದುಕೋತೀಯ ಅಂತ. ಆದರೆ ನೀನು ನನ್ನಿಂದ ಶಾಶ್ವತವಾಗಿ ದೂರವಾಗ್ತಿದೆಯಲ್ಲ, ಅದು ಬೇಸರದ ಸಂಗತಿ. ಅಮ್ಮ, ಎಷ್ಟು ಅಳ್ತೀಯ? ಸಮಾಧಾನ ಮಾಡ್ಕೋ. ಹೇಗೆ ಸಮಾಧಾನ ಮಾಡ್ಕೊಳ್ಳೋ? ನಿನ್ನ ಸಂಕಟ ನನಗೂ ಅರ್ಥ ಆಗುತ್ತೆ. ನಿನಗೆ ಅರ್ಥವಾಗುತ್ತೆ, ಆದರೆ ನಿಮ್ಮಪ್ಪನಿಗೆ ಅರ್ಥವಾಗಲ್ವಲ್ಲೋ. ಏನು ಕರ್ಮ ನಂದು. ಅಮ್ಮ ಹೋಗ್ಲಿ ಬಿಡಮ್ಮ, ಶಾಂತವಾಗು. ಒಂದಲ್ಲ ಎರಡಲ್ಲ, 23 ವರ್ಷಗಳಿಂದ ಶಾಂತವಾಗಿ ಇದ್ದೀನಿ. ಊರ್ಮಿಳೆ ಲಕ್ಷ್ಮಣನಿಗೋಸ್ಕರ ಕಾದ ಹಾಗೆ ಕಾದಿದ್ದೀನಿ. ಪ್ರತಿ ಗಳಿಗೆನೂ ನಿಮ್ಮ ಅಪ್ಪನಿಗೋಸ್ಕರ ಕಾದಿದ್ದೆ. ಅವ್ರು ಬಂದೇ ಬರ್ತಾರೆ ಅಂತ ನಂಬಿದ್ದೆ. ನಿಮ್ಮಪ್ಪ ಬರಲಿ ಅಂತ ಪ್ರತಿನಿತ್ಯ ಪೂಜೆ ಮಾಡಿದೆ. 10 ವ್ರತಗಳನ್ನು ಮಾಡಿದೆ. 100 ಹರಕೆಗಳನ್ನು ಹೊತ್ತೆ. ಒಂದ್ ರೀತಿ ಘೋರ ತಪಸ್ಸೆ ಮಾಡಿದ್ದೀನಿ. ನಂಗೆ ಗೊತ್ತಿಲ್ವೇನಮ್ಮ, ನೀನು ಪಟ್ಟ ಪಾಡುಗಳನ್ನೆಲ್ಲ ನಾನು ನೋಡಿಲ್ವಾ? ಈಗ ಯಾಕೆ ನೆನೆಸ್ಕೋತೀಯ ಅದನ್ನೆಲ್ಲ? 23 ವರ್ಷಗಳ ನಂತರ ನಿಮ್ಮಪ್ಪ ಬಂದರು. ನನ್ನ ಪ್ರಾರ್ಥನೆ ಫಲಿಸ್ತು.
ಕೈ ಹಿಡಿದ ಗಂಡ ವಾಪಸ್ ಬಂದ್ರು ಅಂತ ಸಂತೋಷ ಪಡೋ ಸಮಯದಲ್ಲಿ ಯಾಕಾದ್ರೂ ಬಂದ್ರು ಅಂತ ಅನಿಸ್ತಿದೆ. ಅಮ್ಮ ಏನು ಮಾತಾಡ್ತಿದ್ಯಾ? ಸುಮ್ಮನಿರು ನೀನು. ನಿನ್ನ ಮನಸ್ಥಿತಿ ಸರಿಗಿಲ್ಲ. ನೀನೇನು ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿಲ್ಲ. ಹೌದು ಕಣೋ, ಮನಸ್ಸಿಗೆ ತುಂಬಾ ನೋವಾಗಿದೆ. ಇದ್ಯಾವ ಕರ್ಮನೋ ನಮಗೆ. ಅದ್ಯಾವುದೋ ಸ್ಮಶಾನ ವಾಸಿನ ಮನೆ ಕರ್ಕೊಂಡು ಬಂದಿದ್ದಾರೆ. ನಮ್ಮ ಸುಂದ್ರಿನೇ ಅಮ್ಮನವ್ರನ್ನ ನಿಂದಿಸಿದಾಗ ಅವಳನ್ನ ತರಾಟೆಗೆ ತಗೊಂಡಿದ್ದೀನಿ. ವಿದ್ಯಾಶಂಕರ ದುಶ್ಚಟಕ್ಕೆ ಅಂಟ್ಕೊಂಡಾಗ ಬೈದಿದ್ದೀನಿ. ಎಷ್ಟೇ ಆಗ್ಲಿ ಅವರು ನಮ್ಮ ಮಕ್ಕಳು. ಆದ್ರೆ ಈಗ ಆ ಮನೆ ಹಾಳು ಹುಡುಗಿನ, ಅವಳ ಅವತಾರಗಳನ್ನ ಹೇಗೋ ಸಹಿಸ್ಲಿ? ಅಮ್ಮ ದಯವಿಟ್ಟು ಶಾಂತವಾಗು. ಉದ್ವೇಗಕ್ಕೆ ಒಳಗಾಗಬೇಡ. ನೀನು ಹೀಗೆ ಆಡೋದನ್ನು ನೋಡೋಕ್ಕಾಗಲ್ಲಮ್ಮ ನನಗೆ. ನಿಮ್ಮಪ್ಪ ವಾಪಸ್ ಬರ್ಲಿ ಬರ್ಲಿ ಅಂತ ಕಾಯ್ತಿದ್ವಲ್ಲ, ಅದೇ ಚೆನ್ನಾಗಿತ್ತು. ಯಾಕಾದ್ರೂ ಬಂದ್ರು. ಮಾ, ಸಿಟ್ಟಿನ ಕೈಗೆ ಬುದ್ಧಿ ಕೊಡಬಾರ್ದು ಅಂತ ನೀನೇ ಹೀಗೆ ಆಡ್ತಿದ್ಯಾ. ವಿವೇಕದಿಂದ ಇರೋ. ಮನುಷ್ಯ ಅಂದಮೇಲೆ ಒಂದು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇರಬೇಕು. ಆಡಿದ ಮಾತನ್ನ ಆಡೇ ಇಲ್ಲ ಅನ್ನೋ ಥರ ಮರ್ತು ಬಿಡ್ತೀರಲ್ಲ ನೀವು. ಬೇಡ ಅಂದಾಗ ಮನೆಯಿಂದ ಹೊರಗೆ ಹಾಕೋದು, ಬೇಕು ಅಂದಾಗ ಕಾಡಿ ಬೇಡಿ ಕರೆಯೋದಕ್ಕೆ ಬರೋದು. ಏನು ಅನ್ಕೊಂಡಿದ್ದೀರಾ ನನ್ನ? ಹಾಗಾದ್ರೆ ಎದುರ್ಕೋತೀಯಾ, ದಾರಿಗೆ ಬರ್ತೀಯ ಅಂತ ಅಂದ್ಕೊಂಡಿದ್ದೆ. ನನ್ನ ಬಗ್ಗೆ ಭಯ ಭಕ್ತಿ ಬೆಳೆಸ್ಕೋತೀಯ ಅಂತ ನಿರೀಕ್ಷೆ ಮಾಡಿದ್ದೆ ಕಣೆ. ನಿನಗೆ ಭಯ ಇಲ್ಲ, ಭಕ್ತಿ ಅಂತೂ ಮೊದಲೇ ಇಲ್ಲ. ಭಯನ? ನಿಮ್ಮಂಥವ್ರ ಜೊತೆ ಸಂಸಾರ ಮಾಡಿದ್ಮೇಲೆ ಆ ಭಯಕ್ಕೆ ಭಯ ಆಗಿ ದೂರ ಓಡೋಯ್ತು. ನೋಡೆ, ಸರಿಯಾಗಿ ಕೇಳಿಸ್ಕೊ. ನಾನೊಂದು ತೀರ್ಮಾನ ಮಾಡಿದ್ದೀನಿ. ಎಲ್ಲರಿಂದ ದೂರ ಆಗ್ಬಿಡ್ತೀನಿ. ನಿನ್ನಿಂದ ಕೂಡ ಸನ್ಯಾಸ ತಗೊಂಡ್ಬಿಡ್ತೀನಿ. ಅಥವಾ ಯಾರಾದರೂ ಸಾಧು ಸಂತರನ್ನ ಹುಡುಕಿ ಅವ್ರ ಹಿಂದೆ ಹೋಗ್ಬಿಡ್ತೀನಿ. ಯಾಕೋ ಜಾಸ್ತಿ ಆಯ್ತು ನಿಮ್ದು. ಏನಂದ್ರಿ? ತಾವು ಸಾಧು ಸಂತರ ಶಿಷ್ಯತ್ವ ತಗೋತಿರೋ? ಥೂ, ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನೀವು ಹೋಗಿ ಅವ್ರನ್ನು ಹಾಳು ಮಾಡ್ಬಿಡಿ. ಬೇಡ ನೋಡು, ನನ್ನನ್ನು ಕೆಣಕ್ಬೇಡ. ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಬೆಕ್ಕು ಸನ್ಯಾಸ ತಗೊಂಡಂಗಾಯ್ತು ನಿಮ್ ಕತೆ. ನಿಮ್ ಯೋಗ್ಯತೆಗೆ ಒಂದಿನ ಕುಡಿಯೋದ್ ಬಿಟ್ಟಿಲ್ಲ, ಕೆಟ್ಟದಾಗ ಮಾತಾಡೋದು ನಿಲ್ಸಿಲ್ಲ. ಅದನ್ನೆಲ್ಲ ಮರೆಯೋದಕ್ಕೆ ನಾನು ಅತಿ ಶೀಘ್ರದಲ್ಲೇ ಸನ್ಯಾಸಿಗಳಿಂದ ಶಿಷ್ಯತ್ವ ಸ್ವೀಕರಿಸ್ತಾ ಇದ್ದೀನಿ. ನೀವೇನು ಅಂತ ನಿಮ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ಬರೀ ದುಶ್ಚಟಗಳು, ಕೋಪ, ಕೆಟ್ಟ ಯೋಚನೆಗಳು ಇದೇ ತುಂಬಿಕೊಂಡಿವೆ ನಿಮ್ಮಲ್ಲಿ. ನಿಮ್ಗೆ ಯಾರು ಕೊಡ್ತಾರೆ ಶಿಷ್ಯತ್ವ? ಮುಚ್ಚ ಬಾಯಿ. ನನ್ನ ಜಾತಕದಲ್ಲೇ ಬರ್ತಿದೆ ಮುಂದೊಂದು ದಿನ ಇವನು ದೊಡ್ಡ ಸಾಧಕನಾಗ್ತಾನೆ ಅಂತ. ನೋಡ್ತಾ ಇರು, ಜೋಗಿ ಜಂಗಮನಾಗ್ತೀನಿ, ದೊಡ್ಡ ಸಾಧಕನಾಗ್ಬರ್ತೀನಿ. ಮನುಷ್ಯಂಗೆ ಆಸೆ ಇರಬೇಕು, ದುರಾಸೆ ಅಲ್ಲ. ಇದನ್ನ ಎಷ್ಟು ಬೇಗ ಅರ್ಥ ಮಾಡ್ಕೋತಿರೋ ಅಷ್ಟು ಒಳ್ಳೇದು. ಸಾಧನೆ ಎಲ್ಲ ತುಂಬಾ ದೂರ ಇದೆ ಬಿಡಿ. ಒಂದ್ ಕೆಲಸ ಮಾಡಿ, ಮಾತಾಡದೆ ಮೂಕರ ತರ ಇದ್ಬಿಡಿ. ಅದೇ ದೊಡ್ಡ ಸಾಧನೆ. ನಾನು ಯಾವತ್ತೂ ಸನ್ಯಾಸಿ ಆಗ್ಬಿಡ್ತಾ ಇದ್ದೆ. ನನಗೆ ಸಾಮಾಜಿಕ ಜವಾಬ್ದಾರಿ ಅಡ್ಡ ಬಂತು. ಅದ್ಯಾವುದೋ? ಏನೋ ನೀನು ಮದುವೆ ಆಗಿದ್ದಕ್ಕೆ ಅಯ್ಯೋ ಪಾಪ ಅಂತ ನಿನಗೊಂದು ಸಂತಾನ ಕರುಣಿಸಿ ಆಮೇಲೆ ಘೋರವಾದ ಸಾಧನೆ ಮಾಡಬೇಕು ಅನ್ಕೊಂಡಿದ್ದೆ. ಆದರೆ ಸಂತಾನ ಭಾಗ್ಯ ಅಂತೂ ಇಲ್ಲ. ಆದರೂ ಸಾಧಿಸಿ ತೋರಿಸ್ತೀನಿ ಕಣೆ, ನೋಡ್ತಾ ಇರೋ. ಆಯ್ತು, ಅದ್ ಏನು ಸಾಧನೆ ಮಾಡ್ತಿರೋ ಮಾಡ್ಕೊಳ್ಳಿ. ನೀವಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸ್ವಲ್ಪ ಸಮಾಧಾನ ಇರುತ್ತೆ, ಶಾಂತಿ ಸಿಕ್ಕುತ್ತೆ, ನೆಮ್ಮದಿಯಾಗಿ ಜೀವನ ಮಾಡ್ತೀನಿ. ಯಾವಾಗ ಹೊರಡೋದು ಹಿಮಾಲಯಕ್ಕೆ? ನನಗೆ ಗೊತ್ತು ಕಣೆ, ನಾನು ಹೋಗೋದನ್ನೇ ಕಾಯ್ತಾ ಇದೀಯ ನೀನು. ಹಣೆಯಲ್ಲಿ ಕುಂಕುಮ ಇಲ್ಲ, ಕಿವಿಲಿ ಓಲೆ ಇಲ್ಲ, ಕುತ್ತಿಗೆಯಲ್ಲಿ ತಾಳಿ ಇಲ್ಲ. ನಾನು ಹೋದ್ಮೇಲೆ ನಾನು ಸತ್ತೆ ಅಂತ ಹಾಗೆ ಜೀವನ ಮುಂದುವರಿಸ್ತೀಯ ನೀನು. ನೀವು ನಿಮ್ಮ ಯೋಚನೆಗಳು. ಐನೋರೆ, ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಮ್ಮ. ನಿನ್ನ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಹೇಳ್ತೀನಿ. ನನ್ನನ್ನು ಇಲ್ಲಿ ಯಾಕೆ ಕರ್ಕೊಂಬಂದ್ರಿ? ಈ ಪ್ರಶ್ನೆ ಈಗ ಯಾಕೆ ಬಂತು ನಿನ್ನ ಮನಸ್ಸಲ್ಲಿ? ಈ ಮನೆಯಲ್ಲಿ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಅದರಲ್ಲೂ ಆ ಅಜ್ಜಿಗಂತೂ ನನ್ನ ಕಂಡ್ರೆ ಸುತ್ತರಾಮ್ ಇಷ್ಟ ಇಲ್ಲ. ನನಗೆ ನಮ್ಮಪ್ಪನ ನೆನಪು ತುಂಬ ಕಾಡ್ತಿದೆ. ನನ್ನನ್ನು ಊರಿಗೆ ಕಳಿಸ್ಕೊಡ್ತೀರಾ? ನೀನು ಇಲ್ಲಿಗೆ ಬಂದಿರೋದು ನನ್ನ ಇಚ್ಛೆಯಿಂದನೂ ಅಲ್ಲ, ನಿನ್ನ ಇಚ್ಛೆಯಿಂದನೂ ಅಲ್ಲ, ಅಮ್ಮನವ್ರ ಇಚ್ಛೆ. ಆ ಮಹಾತಾಯಿನೇ ನಿನ್ನಿಲ್ಲಿ ಕರೆಸ್ಕೊಂಡಿರೋದು.
ನಿನ್ನ ಸಂಕಟ ನನಗೆ ಅರ್ಥವಾಗುತ್ತಮ್ಮ. ಹಾಗಂತ ಹೆದರ್ಕೊಂಡು ಅಮ್ಮನವ್ರನ್ನ ಬಿಟ್ಟು ಓಡಿ ಹೋಗ್ತೀಯ? ಮತ್ತೆ ನೀನು ಊರಿಗೆ ಹೋದರೆ ನಿನಗೆ ತೊಂದರೆ ಆಗೋಲ್ವಾ? ನೀನು ಹೀಗೆಲ್ಲ ಮಾತಾಡಿದ್ರೆ ಅಮ್ಮನವ್ರಿಗೆ ಬೇಜಾರಾಗುತ್ತೆ. ಏನು ಮಾಡ್ತೀಯ ಹೇಳು? ಮತ್ತೆ ವಾಪಸ್ ಊರಿಗೆ ಹೋಗ್ತೀಯಾ? ಬೇಡ ಬೇಡ, ದೇವ್ರೇ ನಮ್ಮ ಮೇಲೆ ಬೇಜಾರು ಮಾಡಿಕೊಂಡ್ರೆ ನಾವು ಮನುಷ್ಯರು ಬದುಕೋಕ್ಕಾಗತ್ತಾ? ಆದರೆ ಈ ಮನೆಯಲ್ಲಿ ನನಗೆ ತುಂಬ ಬೇಜಾರಾಗುತ್ತೆ. ಯಾರೂ ನನ್ನ ಜೊತೆ ಮಾತೇ ಆಡೋದಿಲ್ವಲ್ಲ. ನಾನೇ ಮಾತಾಡ್ಸಿದ್ರು ಯಾರೂ ಮಾತಾಡಲ್ಲ. ಹೀಗೆ ಆದರೆ ಮುಂದೇನು? ಯೋಚನೆ ಮಾಡಬೇಡಮ್ಮ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಹೆದರ್ಕೊಂಡು ಅಮ್ಮನವ್ರನ್ನ ಬಿಟ್ಟು ಓಡಿ ಹೋಗ್ತೀಯ? ನೀನು ಹೀಗೆಲ್ಲ ಮಾತಾಡಿದರೆ ಅಮ್ಮನವ್ರಿಗೆ ಬೇಜಾರಾಗುತ್ತೆ. ಅಂತೂ ಸುಂದ್ರಿನ ವಾಪಸ್ ಕೊಡ್ಲಿಲ್ಲ ನೀನು. 3 ದಿವಸದ ಗಡುವು ನೀಡಿದ್ದೆ, ಅದು ಇವತ್ತೇ ಮುಗೀತು. ನಾನು ನನ್ನ ಪ್ರಾಣನ ಬಿಡ್ತಿದ್ದೀನಿ. ನನ್ನ ಪ್ರಾಣ ಹೋಗ್ತಿರೋದಕ್ಕೆ ನೀನೇ ಹೊಣೆ. ಸುಂದ್ರಿ ಹೋದ ಜಾಗಕ್ಕೆ ನಾನು ಹೋಗ್ತಿದ್ದೀನಿ. ಜನಿವಾರ ಇಲ್ಲ, ವಿಭೂತಿ ಇಲ್ಲ, ಕುಂಕುಮ ಇಲ್ಲ, ಅಮ್ಮನವರ ಸಂಮೋಹಿನಿನೂ ಇಲ್ಲ. ಭೇಷ್ ವಿರೂಪಾಕ್ಷ, ಭೇಷ್. ಇದನ್ನೆಲ್ಲ ಮಾಡೋದಕ್ಕೆ ಕಷ್ಟ ಆಯ್ತು. ಆದ್ರೂ ನನ್ನ ಸಾಧನೆನೇ ಮುಖ್ಯ ಅಂತ ಗಟ್ಟಿ ಮಾಡಿಕೊಂಡು ಇದನ್ನೆಲ್ಲ ಮಾಡಿದ್ದೀನಿ. ಇನ್ನು ನನ್ನ ದೇಹ ಸರಿ ಹೋಗ್ಬೇಕು. ಆಗುತ್ತೆ, ಚಿಂತೆ ಬೇಡ. ಇನ್ನು ಮುಂದೆ ನನ್ನ ತಾಯಿಯೇ ನಮ್ಮ ದೈವ. ನನ್ನ ಇಚ್ಛಾ ದೇವತೆ ನನ್ನ ಎಲ್ಲ ಪ್ರಾರ್ಥನೆಗಳನ್ನ ಈಡೇರಿಸ್ತಾಳೆ. ಶ್ರೀಚಕ್ರ ಪಡ್ಕೊಳಕ್ಕಿರೋ ಎಲ್ಲ ವಿಘ್ನಗಳನ್ನ ನಿವಾರಿಸ್ತಾಳೆ. ಇನ್ನು ಚಿಂತೆ ಬೇಡ. ನೀನು ಕಳ್ಕೊಂಡಿರೋ ನಿನ್ನ ಕೈಕಾಲು ಸ್ವಾಧೀನಾನ ನಿನ್ಗೆ ಮರಳಿ ಕೊಡ್ತಾಳೆ. ನಿನ್ನ ದೇಹ ಸರಿ ಹೋಗುತ್ತೆ. ಅರ್ಚಕರೇ, ಅರ್ಧ ಗಂಟೆಯಿಂದ ಭಕ್ತಾದಿಗಳು ಕಾಯ್ತಾ ಇದ್ದಾರೆ. ಅಮ್ಮನವ್ರಿಗೆ ಮಂಗಳಾರತಿ ಯಾಕೆ ಮಾಡಿಲ್ಲ? ವಿರೂಪಾಕ್ಷ ಶಾಸ್ತ್ರಿಗಳ ಅನುಮತಿ ಬರೋವರೆಗೂ ಮಂಗಳಾರತಿ ಮಾಡೋ ಹಾಗಿಲ್ಲ. ಅವ್ರಿಗೆ ಹೇಳಿ ಕಳಿಸಿದ್ದೆ, ಅವ್ರು ಬಂದಿಲ್ಲ. ಅವ್ರ ಮನೆಯಲ್ಲೂ ಇಲ್ವಂತೆ. ಅವ್ರಿಗೆ ಹೇಳ್ದೆ ಕೇಳದೆ ಮಂಗಳಾರತಿ ಮಾಡಿದ್ರೆ ನಾನು ಕೆಲಸ ಕಳ್ಕೊಬೇಕಾಗತ್ತೆ. ಮೊದಲೇ ಅವ್ರ ಕೈ ಕಾಲು ಸ್ವಾಧೀನ ಇಲ್ಲ, ಅವ್ರು ಬರೋಕ್ಕೂ ಆಗಲ್ಲ. ಹಾಗಂತ ಹೇಳಿ ಅವನವ್ರನ್ನ ಮಂಗಳಾರತಿ ಇಲ್ಲದೆ ಕಾಯಿಸೋಕ್ಕಾಗುತ್ತೇನ್ರಿ? ಮಂಗಳಾರತಿ ಮಾಡದೇ ಇದ್ರೆ ಮಹಾಪ್ರಮಾದವಾಗುತ್ತೆ. ನಾನು ಶಾಸ್ತ್ರಗಳಿಗೆ ಹೇಳ್ತೀನಿ, ನೀವು ಮೊದಲು ಮಂಗಳಾರತಿ ಮಾಡಿ. ಹಾಗಾದರೆ ಅವರು ಬರೋದಿಲ್ವಾ? ಬರೋದಿಲ್ಲ. ಆ ಮನುಷ್ಯ ನೆಟ್ಟಿಗೆ ನಡೆಯಲಾರ, ಬಲಗೈ ಆಡಿಸ್ಲಾರ. ಆ ವಿಷಯ ಬಿಡಿ, ನೀವು ಮೊದಲು ಅಮ್ಮನವ್ರಿಗೆ ಮಂಗಳಾರತಿ ಮಾಡಿ. ಓಂ ಹಿರಣ್ಯಪಾತ್ರಂ ಮದೋಃ ಪೂರ್ಣಂ ದದಾತೆ ಏಕದಾ ಬ್ರಹ್ಮಣಮುಪಹರತೆ ಏಕದೈವ ಯಜಮಾನ ಆಯುಷ್ಟೇಜೋ ದದಾತೆ. ಓಂ ಪರ್ಯಾಪ್ಯ ಅನಂತರಾಯಾಯ ಸರ್ವಸ್ತೋಮೋತಿರಾತ್ರ ಕೋತ್ತಮಮಹರ್ಭವತೆ. ಸರ್ವಸ್ಯಾಪ್ತೈ ಸರ್ವಸ್ಯಸಿದ್ಧೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಮೃದಂ ದ್ವಾಸಕ್ತೇನ ಪರಿಶಂಕಾಮಿ.
ಏನ್ ಮಾಡ್ತಾ ಇದ್ದೀನಿ ದೇಶಿಕ್ರೆ? ಯಜ್ಞೋಪವೀತ ಎಲ್ಲಿ ಶಾಸ್ತ್ರಿಗಳೇ? ನೀವ್ ಯಾರು ಅದನ್ನೆಲ್ಲ ಕೇಳೋದಕ್ಕೆ? ಈ ದೇವರ ಧರ್ಮದರ್ಶಿಗಳ ಅಮ್ಮನವರ ಭಕ್ತನಾಗಿ ಕೇಳ್ತಿದ್ದೀನಿ, ಎಲ್ಲಿ ನಿಮ್ಮ ಯಜ್ಞೋಪವೀತ? ಯಜ್ಞೋಪವೀತಂ ಪರಮಂ ಪವಿತ್ರಂ. ಶನಿವಾರ ಕಿತ್ ಹಾಕಿದ್ದೀನಿ. ನನಗೆ ಬೇಕಾದ್ದನ್ನ ಪಡ್ಕೊಂಡಿದ್ದೀನಿ. ಅಂದ್ರೆ ತಲತಲಾಂತರದಿಂದ ಬಂದ ಪದ್ಧತಿಯನ್ನು ಧಿಕ್ಕರಿಸಿ ಯಜ್ಞೋಪವೀತ ಇಲ್ಲದೆ ಅಮ್ಮನವರಿಗೆ ಮಹಾಮಂಗಳಾರತಿ ಮಾಡಿದ್ರಾ? ಯಾಕೆ ಮಂಗಳಾರತಿ ಆಗ್ಲಿಲ್ವಾ? ಭಕ್ತರು ಸಂತೋಷ ಪಡ್ಲಿಲ್ವಾ? ಏನಾದ್ರೂ ವ್ಯತ್ಯಾಸ ಆಯ್ತಾ? ನಿಮಗೆ ವಂಶ ಪಾರಂಪರ್ಯವಾಗಿ ಕಲಿಸಿಕೊಟ್ಟ ಸಂಪ್ರದಾಯ ಸಂಸ್ಕಾರಗಳನ್ನೆಲ್ಲ ಗಾಳಿಗೆ ತೋರಿ ಇವತ್ತು ಅಪವಿತ್ರತನದಿಂದ ಅಮ್ಮನವರಿಗೆ ಮಹಾಮಂಗಳಾರತಿ ಮಾಡಿಬಿಟ್ರ? ಶಾಂತಂ ಪಾಪಂ ಶಾಂತಂ ಪಾಪಂ. ಇಷ್ಟು ವರ್ಷಗಳ ಕಾಲ ಸಂಸ್ಕಾರ ಸಂಪ್ರದಾಯಗಳನ್ನ ಇಟ್ಕೊಂಡೆ ಅಮ್ಮನವರ ಸೇವೆ ಮಾಡಿದ್ದು. ಆದ್ರೆ ಅದರ ಪ್ರತಿಫಲ ಏನ್ ಸಿಕ್ತು? ನನಗೆ ಲಕ್ವ ಹೊಡೀತು, ಶ್ರೀಚಕ್ರ ಪಡ್ಕೊಳ್ಳೋದಕ್ಕೆ ನಾನಾ ಆತಂಕಗಳ ಸೃಷ್ಟಿಯಾದವು. ಆದ್ರೆ ಇವತ್ತು ನೀವು ಹೇಳಿದ್ದ ಜನವಾರ ಇಲ್ಲದೆ ಮಂಗಳಾರತಿ ಮಾಡ್ತಿದ್ರು ಕೂಡ ಅಮ್ಮನವರು ಕಿಮಕ್ ಅಂದೆ ಕೂತಿದ್ರು. ಇದಕ್ಕೇನು ಹೇಳ್ತೀರಾ? ಮುಗೀತು ಇನ್ನು ನಿಮ್ಮ ಕಾಲ. ನಿಮ್ಮ ವಿನಾಶದ ಕ್ಷಣಗಣನೆ ಇನ್ನು ಶುರುವಾಗಿದೆ. ಇನ್ನು ಮುಂದೆ ಏನಿದ್ರು ಶುಭ. ಇನ್ನು ಶ್ರೀಚಕ್ರ ವಶಪಡಿಸ್ಕೊಳ್ಳೋದಷ್ಟೇ ಬಾಕಿ. ಇನ್ನು ಮುಂದೆ ಚಕ್ರಾಪುರಿ ವೈಭವ ಅಮ್ಮನವ್ರದಲ್ಲ, ಅಪ್ಪನವ್ರದು. ಅಪ್ಪನವ್ರೇ ವಿರೂಪಾಕ್ಷ ಶಾಸ್ತ್ರಿ. ನಿಮ್ಮಮ್ಮನವ್ರು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇರಬೇಕು. ಅದಕ್ಕೆ ನೀವು ಮೂಕ ಸಾಕ್ಷಿಯಾಗಿರ್ಬೇಕು. ಯಾಕೆ ಅಂದ್ರೆ ನನ್ನ ಐಭೋಗವನ್ನ ಇತಿಹಾಸದಲ್ಲಿ ದಾಖಲೆ ಮಾಡಬೇಕಲ್ಲ, ಅದಕ್ಕೆ. ಅದಕ್ಕೆ ನೀವಿಲ್ಲೇ ಇರಬೇಕು. ಅಪವಿತ್ರವಾಗೋಯ್ತು ತಾಯಿ ನಿನ್ನ ಸನ್ನಿಧಾನ. ಇನ್ನು ಈ ಮೈಲಿಗೆ ವಾತಾವರಣದಲ್ಲಿ ನನ್ನ ಕೈಲಿರೋಕ್ಕಾಗಲ್ಲ. ಮುಕ್ತಿ ಕೊಡು ತಾಯಿ, ಮುಕ್ತಿ ಕೊಡು. ಇನ್ನು ಮೇಲೆ ನೀನು ಕರೆಸ್ಕೊಳ್ಳೋವರೆಗೂ ನಾನು ಇಲ್ಲಿರಲ್ಲ. ಇನ್ನು ಮೇಲೆ ನಂದೇನಿದ್ರು ವಾನಪ್ರಸ್ಥ ಬದುಕು ಬೇಡ ನನಗೆ ಈ ಊರು ಸಹವಾಸ.